ಏನು ಗೊತ್ತಾ, ಒಂದು ಹೆಣ್ಮಗು ತಂದೆ ದಾರೆ ಎರೆದು ಕೊಟ್ಟಾದ್ಮೇಲೆ ಹೇಳ್ತಾರಂತೆ, ನನ್ನ ಮಗಳು ಹುಟ್ಟಿದ ಕ್ಷಣದಿಂದನೇ ಗೊತ್ತಿತ್ತು ಅವಳು ನನ್ನ ಜೊತೆ ಇರೋದು ಮದುವೆ ಆಗೋ ತನಕ ಮಾತ್ರ ಅಂತ. ಹಾಗಂತ ಇದೇನು ಬೇಜಾರಾಗೋ ಅಂಥ ವಿಷಯ ಅಲ್ಲ, ಆದರೆ ಸಮಯದ ನಿಘಂಟು ನನಗೆ ಅವತ್ತಿಂದನೂ ತಿಳಿದಿತ್ತು ಅನ್ನೋದು. ಇವಾಗ ನೋಡಿದ್ರು ನನ್ನ ಎದೆಗೊದಿಯೋ 3 ತಿಂಗಳು ಕೂಸಿನ ಹಾಗೆ ಕಾಣ್ತಾಳೆ. ಆದರೆ ಆಗಲೇ ನನಗೆ ಬುದ್ಧಿ ಹೇಳೋ ಅಷ್ಟು ಬೆಳೆದು ನಿಂತಿದ್ದಾಳೆ ನನ್ನ ಮಗಳು. ಆ ಕೂಸು ಇವತ್ತಿಗೂ ಕೋಪ ಮಾಡಿಕೊಂಡ್ರೆ ನಾನೇ ಹೋಗಿ ಎಬ್ಸಿ ಊಟ ಮಾಡಿಸೋದು. ಆದರೆ ಇನ್ಮೇಲೆ ಬರೀ ಫೋನ್ನಲ್ಲಿ ಕೇಳೋ ಹಾಗಾಗುತ್ತೆ ಅಷ್ಟೆ. ಊರವ್ರ ಕೋಪ ಎಲ್ಲ ತಂದು ನನ್ನ ಮೇಲೆ ತೀರ್ಸ್ಕೊಳ್ಳೋಳು. ಈಗ ಆ ದೇವ್ರನ್ನ ಕೇಳ್ಕೊಳ್ಳೋದಿಷ್ಟೆ, ಅವಳಿಗೆ ಸಿಕ್ಕಿರೋನು ಅರ್ಥ ಮಾಡ್ಕೊಳ್ಳಿ ಆ ಕೋಪ ಅವನ ಮೇಲಲ್ಲ ಅನ್ನೋದನ್ನ. ಹಠ ಅಂದರೆ ಹಠ. ಚಿಕ್ಕ ವಯಸ್ಸಿಂದನೂ ಇದು ಬೇಕು ಅಂದರೆ ಅದು ಬೇಕೇ ಬೇಕು. ಆದರೆ ಈಗ ನಾನು ಬೇಡ ಬೇಡ ಅಂದರೂ ನಾನು ಸಾಕು ಅನ್ನೋ ಅಷ್ಟು ತಂದು ಕೊಡ್ತಾಳೆ. ಅಷ್ಟು ಬೆಳೆದು ನಿಂತಿದ್ದಾಳೆ ನನ್ನ ಮಗಳು. ತಮಾಷೆ ಏನಂದರೆ, ಒಂದು ಹೆಣ್ಮಗು ಹುಟ್ಟಿದ ಮೇಲೆ ಮಗಳು ಬೆಳೀತಾನೆ ಇರ್ತಾಳೆ, ಆದರೆ ತಂದೆ ಬೆಳೆಯೋದನ್ನೇ ನಿಲ್ಲಿಸ್ಬಿಡ್ತಾನೆ ಅನ್ಸುತ್ತೆ. ತನ್ನ ಮಗಳು ಬೆಳೆಯೋದನ್ನ ನೋಡ್ತಾನೆ ನಿಂತು ಬಿಡ್ತಾನೆ ಅನ್ಸುತ್ತೆ. ತನ್ನ ಮಗಳಿಗೆ ಏನೂ ಆಗದೆ ಇರಲಿ ಅಂತ ಕಾಯ್ತಾನೆ ನಿಂತು ಬಿಡ್ತಾನೆ ಅನ್ಸುತ್ತೆ. ಹಾಗೆ ಅವನ ಮಗಳಿಗೆ ಯಾವತ್ತೂ ಪ್ರಾಮುಖ್ಯತೆ ಕಡಿಮೆ ಆಗದೆ ಇರಲಿ ಅಂತ ದೇವ್ರನ್ನ ಕೇಳ್ಕೊಳ್ತಾನೆ ಇರ್ತಾನೆ ಅನ್ಸುತ್ತೆ. ಒಂದು ವಯಸ್ಸಿಗೆ ಬಂದಾಗ ಹೆಣ್ಮಕ್ಳು ತಮ್ಮ ತಂದೆದಿರ ಜೊತೆ ಮಾತಾಡೋದನ್ನೇ ಕಡಿಮೆ ಮಾಡಿಬಿಡ್ತಾರೆ. ಆ ದಿನಗಳನ್ನು ಅರ್ಗಿಸ್ಕೊಳ್ಳೋಕ್ಕೆ ಆ ತಂದೆಗೆ ವರ್ಷಗಳೇ ಬೇಕಾಗತ್ತೆ. ಹೆಣ್ಮಗು ತಂದೆ ಆಗೋದು ಸುಲಭ ಅಲ್ವೇ ಅಲ್ಲ ರೀ. ಯಾಕಂದರೆ ದಾರಿ ಉದ್ದಕ್ಕೂ ಏನನ್ನಾದರೂ ಬಿಡ್ತಾನೆ ಬರಬೇಕಾಗತ್ತೆ. ಕೊನೆಗೊಂದಿನ ಅವಳನ್ನೇ ದಾರಿ ಎರೆದು ಕೊಡಬೇಕಾಗತ್ತೆ. ಆ ನೋವು ಕಣ್ಣಂಚಿನಲ್ಲಿ ಹೆಪ್ಪುಗಟ್ಟಿದ್ರು ಆ ಕಣ್ಣೀರನ್ನು ಕೆಳಗೆ ಬೀಳಕ್ಕೆ ಬಿಡದೆ ಬಂದಿದ್ದಂತಹ ಬಂಧು ಮಿತ್ರರಿಗೆಲ್ಲ ಖುಷಿಯಿಂದ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಹೊರಟ್ಬಿಟ್ರು. ತಂದೆ ಮಗಳ ಬಾಂಧವ್ಯ ಬೇರೆನೇ ರೀ. ಆ ನೋವು ಕಣ್ಣಂಚಿನಲ್ಲಿ ಹೆಪ್ಪುಗಟ್ಟಿದ್ರು ಆ ಕಣ್ಣೀರನ್ನು ಕೆಳಗೆ ಬೀಳಕ್ಕೆ ಬಿಡದೆ ಬಂದಿದ್ದಂತಹ ಬಂಧು ಮಿತ್ರರಿಗೆಲ್ಲ ಖುಷಿಯಿಂದ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಹೊರಟ್ಬಿಟ್ರು. ತಂದೆ ಮಗಳ ಬಾಂಧವ್ಯ ಬೇರೆನೇ ರೀ.